ಸತತವಾಗಿ ಇವತ್ತಿನ 4ನೇ ದಿವಸ ಕಂಪ್ಲೀಟ್ ಮಾಡಿಕೊಂಡು 5ನೇ ದಿವಸಕ್ಕೆ ಹೆಜ್ಜೆ ಇರ್ತಕ್ಕಂಥ ಪಾದಯಾತ್ರೆ ಈಗಾಗಲೇ ಮದ್ದೂರು ದಾಟಿದ್ದೀವಿ. ಇವತ್ತು ಮಂಡ್ಯ ಇವತ್ತು ರೀಚ್ ಆಗ್ತಾರೆ. ಬಹುಶಃ ನಮ್ಮ ನನಗೆ ಸಿದ್ದರಾಮಯ್ಯನವರ ಏನು ರಾಜೀನಾಮೆ ಕಡೆಗೆ ಅಂತ ಹೊರಟಿದ್ದೀವಿ. ತುಂಬ ಸಕ್ಸಸ್ಫುಲ್ಲಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇವು ಎಲ್ಲೋ ಒಂದು ಕಡೆ ಈ ಪಾದಯಾತ್ರೆನ ಕೆಡಿಸ್ಲಿಕ್ಕೆ ಮಾನ್ಯ DCM ಅವರು ಆಡ್ತಕ್ಕಂಥ ಕೆಲವು ವೈಯಕ್ತಿಕವಾಗಿ ನಿಂದನೆಗಳು ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಮುನ್ನುಗ್ತಾ ಇದ್ವಿ. ಬಹುಶಃ ಶನಿವಾರ ಇದಕ್ಕೆಲ್ಲ ತಿಲಕ ಇಟ್ಟು ಮುಂದಿನ ದಿವಸಗಳಲ್ಲಿ ರಾಜ್ಯ ಚೆನ್ನಾಗಾಗಬೇಕಾದ್ರೆ ಈ ಗ್ಯಾರಂಟಿಗಳನ್ನ ತೊಲಗಿ, ಈ ಗ್ಯಾರಂಟಿಗಳ ಪೀಡನ್ನು ತೊಲಗಿ ಅದೇ ಅನುದಾನವನ್ನು ಇಡೀ ಜನಸಾಮಾನ್ಯರಿಗೆ ತಲುಪತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊತಾ ಇದ್ವಿ. ಇವತ್ತು ಏನಾಗಿದೆ, ಮೂಢ ಹಗರಣ ಇರ್ಬೋದು, ಇವತ್ತು SC/ST ಹಗರಣ ಇರ್ಬೋದು, ಕಣ್ಮುಂದೆ ಕಾಣಿಸ್ತಕ್ಕಂಥ ಹಗರಣಗಳು ಇವತ್ತೇನು ಲೆಕ್ಕಿಸದೆ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಏನು ಇದಕ್ಕೆಲ್ಲ ಬಂಡಧೈರ್ಯದಿಂದ ಲೆಕ್ಕಿಸದೆ ಇವತ್ತು ಮುನ್ನುಗ್ತಾ ಇರೋದು ಇದು ಒಂಥರ ಕ್ಷೇಮ ಅಂತ ಹೇಳ್ಬೋದು. ಮುಂದಿನ ದಿವಸಲ್ಲೂ ಕೂಡ ಇವತ್ತೇನು ತಾರತಮ್ಯ ಅನುದಾನ ತಾರತಮ್ಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರಿಗೊಂದು ತಾರತಮ್ಯ, ಬೇಳೆ ಉಳಿದ ಒಂದು ಶಾಸಕರಿಗೊಂದು ತಾರತಮ್ಯ ಮಾಡ್ತಿದ್ದಾರೆ. ಅದೆಲ್ಲ ಹೋಗಬೇಕು. ಮುಂದಿನ ದಿವಸ ನಾವೆಲ್ಲ 224 ಜನ ಕೂಡ ಸಮಾನರೇ. ಸಂವಿಧಾನವಾಗಿ ಪ್ರಜಾಪ್ರಭುತ್ವ ನಾವೆಲ್ಲ ಗೆದ್ದಿದ್ವಿ, ನಮಗೂ ಕೂಡ ಹಕ್ಕಿದೆ ಅನ್ನೋ ಮುಖಾಂತರವಾಗಿ ಈ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಶನಿವಾರ ದಿವಸ ಈ ಹೋರಾಟಕ್ಕೆ ತಿಲಕಾಂಜಲಿ ಇಡ್ತಾ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಮರ್ತು ಕೇಳೋದು ಇಷ್ಟ. ಸರ್, ನಿಮ್ಮ ಪಾದಯಾತ್ರೆ ಹೇಗಿತ್ತು ಸರ್? ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ದಿವಸ ಮಾತ್ರ ಸಿಕ್ಕಾಪಟ್ಟೆ ಕಾಲು ನೋವು ಬಂತು. ನೈಟು ಹೊರಗೋಕ್ಕಾಗಲಿಲ್ಲ, ಕಾಲು ಊತ ಬಂತು. ಆಮೇಲೆ ನಿಧಾನವಾಗಿ ಕ್ರಮೇಣವಾಗಿ ಇವತ್ತು 16 ಕಿಲೋಮೀಟ್ರ್ ಪರ್ ಡೇ ರೀಚ್ ಆಗಿದ್ವಿ. ನಾನು 16 ಕಿಲೋಮೀಟ್ರ್ವರೆಗೂ ನಡೀತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಾಧ್ಯಮ ಜೊತೆ ಸಂವಾದ ಮಾಡೋದಿರ್ಬೋದು, ಅವ್ರ ಜೊತೆ ಇದು ಮಾಡೋದಿರ್ಬೋದು, ತುಂಬ ಚೆನ್ನಾಗಿದೆ. ಇವತ್ತು ಅಲ್ಲೊಂದು ಜಾಗದಲ್ಲಿ ನಗು ವಾತಾವರಣ ಇದೆ. ಅದಕ್ಕೋಸ್ಕರ ಎಲ್ಲರೂ ಫೋನ್ ಮಾಡ್ತಾರೆ, ಬೇಗ ಬಾ. ನಾನು 6 ಗಂಟೆಗೆ ಹೋಗಿ ರೀಚ್ ಆಗಿಬಿಡ್ತೀನಿ. 6 ಗಂಟೆ ಮದ್ದೂರು ಮಂಡ್ಯಗೂ ರೀಚ್ ಆಗ್ತೀನಿ. ಥ್ಯಾಂಕ್ ಯು ಸರ್.